ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ತೃತೀಯ BA ಅವರ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೋರ್ಸ್ 5ಗೆ ಸಂಬಂಧಪಟ್ಟಂತೆ ಈಗಾಗಲೇ 2 ವಿಡಿಯೋಗಳನ್ನು ನೋಡಿದ್ವಿ. ಈ ಒಂದು ಪಠ್ಯಪುಸ್ತಕದಲ್ಲಿ ಯಾವೆಲ್ಲ ಮುಖ್ಯವಾದಂತಹ ಪ್ರಶ್ನೆಗಳು ಬರ್ತವೆ, ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ನಾವು ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಇದ್ವಿ. ಈಗಾಗಲೇ 2 ಘಟಕಗಳನ್ನು ಮುಗಿಸಿದ್ವಿ. 3ನೇ ಘಟಕ ಅರಿಸ್ಟಾಟಲ್ ಬಗ್ಗೆ ಆಗಿರುತ್ತೆ. ಅರಿಸ್ಟಾಟಲ್ ಬಗ್ಗೆ ಯಾವುದೇ ರೀತಿ ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತೇ ಇರೋದ್ರಿಂದ ನೀವು ಆ ಪಠ್ಯವನ್ನು ಓದ್ಕೊಳ್ಳಿ. ನಾನೀಗ ಅದರ ಬಗ್ಗೆ ಏನೂ ಹೇಳ್ತಾ ಇಲ್ಲ ವಿಷಯವನ್ನು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಘಟಕ 4 ಥಾಮಸ್ ಹಾಬ್ಸ್ ರವರ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳಿದರು. ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಇದೇ ಪ್ರಶ್ನೆಗಳು ಮುಖ್ಯ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಹಿಂದಿನ ಪ್ರಶ್ನೆಗಳು ಏನು ಬಂದಿತ್ತು ಅದಕ್ಕೆ ಮಾತ್ರ ನಾನು ಉತ್ತರವನ್ನು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಥಾಮಸ್ ಹಾಬ್ಸ್ನ ಕುರಿತಾಗಿ 2 ಅಥವಾ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು, ಥಾಮಸ್ ಹಾಬ್ಸ್ನ ಭೌತಿಕ ಹಿನ್ನೆಲೆಯನ್ನು ಕೇಳಿದ್ದಾರೆ. ಭೌತಿಕ ಹಿನ್ನೆಲೆ ಅಂತಾರೆ ಅವರ ಜೀವನದ ಬಗ್ಗೆ ಹೇಳಬೇಕಾಗತ್ತೆ. ನೆಕ್ಸ್ಟು ಕೃತಿಗಳ ಬಗ್ಗೆ ಕೇಳಿದ್ದಾರೆ, ಅವರು ಯಾವೆಲ್ಲ ಕೃತಿಗಳನ್ನು ಬರೆದಿದ್ರು ಅಂತ ಹೇಳಿ. ಮತ್ತು ಅವರ ರಾಜಕೀಯ ದೃಷ್ಟಿಕೋನ ಹೇಗಿತ್ತು, ಅಥವಾ ಅವರ ಲಿವಿಯಾಥಾನ್ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ರು ಅಥವಾ ಗ್ರಂಥವನ್ನು ಬರೆದಿದ್ರು. ಆ ಒಂದು ಗ್ರಂಥದಲ್ಲಿ ರಾಜಕೀಯ ದೃಷ್ಟಿಕೋನ ಹೇಗಿದೆ ಅನ್ನೋದನ್ನು ವಿವರಣೆಯನ್ನು ಮಾಡಬೇಕಾಗತ್ತೆ. ಈಗ ನಾವು ಉತ್ತರವನ್ನು ನೋಡ್ತಾ ಹೋಗೋಣ. ಥಾಮಸ್ ಹಾಬ್ಸ್ನ ಭೌತಿಕ ಹಿನ್ನೆಲೆ ಅಂತ ಹೇಳಿ ನೋಡೋದಾದರೆ, ಥಾಮಸ್ ಹಾಬ್ಸು ಒಬ್ಬ ರಾಜಕೀಯ ತತ್ವಶಾಸ್ತ್ರಜ್ಞ ಮಾತ್ರವಲ್ಲ, ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿಯೂ ಸಹ ಆಸಕ್ತಿಯನ್ನು ಹೊಂದಿದ್ದಂತಹ ವ್ಯಕ್ತಿಯಾಗಿದ್ದರು. ಅವರ ರಾಜಕೀಯ ಚಿಂತನೆಗಳ ಮೇಲೆ ಈ ಭೌತಿಕ ಹಿನ್ನೆಲೆಯ ಪ್ರಭಾವ ಸ್ಪಷ್ಟವಾಗಿ ಕಾಣುತ್ತದೆ. ಅವರು ಹೇಗೆ ಬದುಕಿದ್ರು ಅನ್ನೋದರ ಮೇಲೆ ಅವರ ಯೋಚನೆಗಳು ನಿಂತಿರುತ್ತೆ. ಹಾಗೆಯೇ ಇಲ್ಲಿ ಅವರ ರಾಜಕೀಯ ಚಿಂತನೆಗಳ ಮೇಲೆ ಈ ಭೌತಿಕ ಹಿನ್ನೆಲೆ ಪ್ರಭಾವ ಕೂಡ ಇದೆ ಅಂತ ಹೇಳ್ಬೋದಾಗಿದೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ, ಅವರು ಮೂಲತಃ ಇಂಗ್ಲೆಂಡಿನವರಾಗಿರ್ತಾರೆ. ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನನವನ್ನು ಪಡೀತಾರೆ. ಇವರ ತಂದೆ ಒಬ್ಬ ಬಡ ಪಾದ್ರಿ. ಹಾಗಾಗಿ ಥಾಮಸ್ ಹಾಬ್ಸ್ ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆ ಕುಟುಂಬವನ್ನು ಮತ್ತು ಮಕ್ಕಳನ್ನು ತೊರೆದು ಹೋಗ್ತಾರೆ. ಇದರಿಂದ ತಂದೆ ಇಲ್ಲದೆ ಬೆಳೀತಾರೆ ಥಾಮಸ್ ಹಾಬ್ಸ್. ಅದಾದ ನಂತರ ಆಕ್ಸ್ಫರ್ಡ್ನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಯುರೋಪಿನಾದ್ಯಂತ ಸಂಚಾರವನ್ನು ಕೂಡ ಕೈಗೊಳ್ತಾರೆ. ಇದರಿಂದ ಅವರು ಬಹಳ ಮೇಧಾವಿಗಳು ಯಾರಿರ್ತಾರೆ ಅವ್ರಗಳ ಜೊತೆ ಸಂದರ್ಶನ ಚರ್ಚೆಗಳನ್ನು ಮಾಡಿ ಅನುಭವಗಳನ್ನು ಪಡ್ಕೊಳ್ತಾರೆ. ಜೊತೆಗೆ ಇವರನ್ನು ಕಾರಣಾಂತರಗಳಿಂದ ಇಂಗ್ಲೆಂಡಿನಿಂದ ಗಡೀಪಾರು ಕೂಡ ಮಾಡಲಾಗುತ್ತೆ. ಹಾಗಾಗಿ ಅವರು ಫ್ರಾನ್ಸ್ನಲ್ಲಿ 11 ವರ್ಷಗಳ ಕಾಲ ವಾಸ್ತವ್ಯವನ್ನು ಹೂಡ್ತಾರೆ. ಅದಾದ ನಂತರ ಅವರು 1651ರಲ್ಲಿ ಇಂಗ್ಲೆಂಡ್ಗೆ ವಾಪಸ್ ಆಗ್ತಾರೆ. ಮಹತ್ತರವಾದಂತಹ ಒಂದು ಗ್ರಂಥವನ್ನು ಬರೀತಾರೆ. ಅದನ್ನು ದಿ ಲಿವಿಯಾಥಾನ್ ಅನ್ನುವಂಥ ಒಂದು ಹೆಸರಿಂದ ಕರೆಯಲಾಗುತ್ತೆ. ದಿ ಲಿವಿಯಾಥಾನ್ ಅನ್ನುವಂಥ ಗ್ರಂಥವನ್ನು ಏನು ಬರೆದ್ರು, ಇದರಿಂದ ರಾಜ 2ನೇ ಚಾರ್ಲ್ಸ್ನಿಂದ ಪ್ರಶಂಸೆ ಕೂಡ ಇವರಿಗೆ ಸಿಗತ್ತೆ. ಜೊತೆಗೆ ಹಾಬ್ಸ್ ರವರು ಇತಿಹಾಸ, ರಾಜಕೀಯ, ಕಾನೂನು ಮತ್ತು ಭೌತಶಾಸ್ತ್ರ ವಿಷಯಗಳನ್ನೊಳಗೊಂಡಂತೆ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಬರವಣಿಗೆ ಕೆಲಸಗಳು ಇಂದಿಗೂ ಕೂಡ ಪ್ರಸ್ತುತವಾಗಿರೋದನ್ನು ನಾವು ಕಾಣಬಹುದಾಗಿರುತ್ತೆ. ವಿಶೇಷವಾಗಿ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಗಳಿಗೆ ಸಂಬಂಧಿಸಿದಂತೆ ಅವರ ಕೃತಿಗಳು ಯಾವುದೆಲ್ಲ ಅಂತಂದರೆ, ಥುಸಿಡೈಡ್ಸ್ ಅನ್ನುವಂಥ ಒಂದು ಕೃತಿಯನ್ನು 1628ರಲ್ಲಿ ಬರೆದ್ರು. ನೆಕ್ಸ್ಟು ಹ್ಯೂಮನ್ ನೇಚರ್ ಆ್ಯಂಡ್ ಡಿ ಕಾರ್ಪೊರೆ ಪೊಲಿಟಿಕೋ ಅನ್ನುವಂಥ ಒಂದು ಗ್ರಂಥವನ್ನು 1640ರಲ್ಲಿ ಬರೆದ್ರು. ನೆಕ್ಸ್ಟು ಡೆ ಸೈವೆ ಅನ್ನುವಂಥ ಗ್ರಂಥವನ್ನು 1642ರಲ್ಲಿ ಬರೆದ್ರು. 1650ರಲ್ಲಿ ಎಲಿಮೆಂಟ್ ಆಫ್ ಲಾ ಅನ್ನುವಂತಹ ಒಂದು ಗ್ರಂಥವನ್ನು ಸಹ ಬರೆದ್ರು. ಜೊತೆಗೆ ದಿ ಲಿವಿಯಾಥಾನ್ ಇದೊಂದು ಪ್ರಸಿದ್ಧವಾದಂಥ ಒಂದು ಗ್ರಂಥವಾಗಿರುತ್ತೆ. 1651ರಲ್ಲಿ ಬರೆದ್ರು. ಅದಾದ ನಂತರ ಕಾರ್ಪೊರೆ ಅನ್ನುವಂಥ ಒಂದು ಗ್ರಂಥವನ್ನು ಬರೆದ್ರು. ಅದು 1665ರಲ್ಲಿ. ಕೊನೆಗೆ ಜೆ.ಡಿ. ಹ್ಯುಮೈನಿ ಅನ್ನುವಂಥ ಒಂದು ಗ್ರಂಥವನ್ನು ಸಹ ಬರೆದಿದ್ದಾರೆ. ಅದು 1659ರಲ್ಲಿ ಆಗಿರುತ್ತೆ. ಇದಿಷ್ಟು ಸಂಕ್ಷಿಪ್ತವಾದ ವಿವರಣೆ. ಜೊತೆಗೆ ಇವರು ಬರೆದಿದ್ದಂತಹ ಎಲ್ಲ ವಿಚಾರಗಳು ಏನಾಗಿತ್ತು ಅಂದರೆ ಅರಿಸ್ಟಾಟಲ್ನವರ ಸಿದ್ಧಾಂತಕ್ಕೆ ವಿರುದ್ಧವಾಗಿತ್ತು. ಇವರು ಮನುಷ್ಯನನ್ನು ಏನಂತ ಕರೆದ್ರು ಅಂತಂದರೆ, ಮನುಷ್ಯ ಒಬ್ಬ ಅನಾಗರಿಕ, ಉಗ್ರ, ಅಸಂಸ್ಕೃತ, ಅವನು ಸ್ವಾರ್ಥಿ ಅಂತ ಹೇಳಿ ಎಲ್ಲ ಅವರು ಮನುಷ್ಯರನ್ನು ಕರೆದ್ರು. ಜೊತೆಗೆ ಅವರಿಗೆ ಮನುಷ್ಯರ ಬಗ್ಗೆ ಅಂದರೆ ಮಾನವನ ಬಗ್ಗೆ ಅವರಿಗೆ ಋಣಾತ್ಮಕವಾದಂಥ ಒಂದಷ್ಟು
ಭಾವನೆಗಳು ಇತ್ತು ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಬ್ಸ್ನ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ತಾ ಇದ್ವು. ಆಕ್ಸ್ಫರ್ಡ್ನಿಂದ ಹೊರಬಂದು ಆ ಒಂದು ಕಾಲಮಾನದಲ್ಲಿ ಬುದ್ಧಿಜೀವಿಗಳು ಅಂತ ಹೇಳಿ ಅನ್ನಿಸ್ಕೊಂಡವರು ಏನಿದ್ರಲ್ಲ ಅವ್ರುಗಳನ್ನ ಭೇಟಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರುಗಳಲ್ಲಿ ಗೆಲಿಲಿಯೋ ಮತ್ತು ರೆನೆ ಡೆಸ್ಕಾರ್ಟ್ಸ್ ಅನ್ನುವಂಥವ್ರು ಏನಿದ್ರು ಅವರ ಪ್ರಭಾವಗಳಿಗೆ ಒಳಗಾದ ಅವರ ಚಿಂತನೆಗಳು ಇವರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿದ್ವು. ಹಾಗಾಗಿ ಮೆಕ್ಯಾನಿಕಲ್ ಯೂನಿವರ್ಸ್ ಅಂದರೆ ಹಾಬ್ಸ್ ಪ್ರಪಂಚವನ್ನು ಒಂದು ದೊಡ್ಡ ಯಾಂತ್ರಿಕ ವ್ಯವಸ್ಥೆ ಅಂತ ಹೇಳಿ ನೋಡಿದ್ರು. ಅವರು ಇದನ್ನ ಒಂದು ಸ್ವಾಭಾವಿಕ ವಸ್ತುವಾಗಿ ಅವರು ಪರಿಗಣಿಸಲಿಲ್ಲ. ಅಂದರೆ ಈ ಒಂದು ಪ್ರಪಂಚ ಅಥವಾ ಭೂಮಿ ಅನ್ನುವಂಥದ್ದನ್ನ ಅವರು ಒಂದು ಸ್ವಾಭಾವಿಕ ಅಂತ ಹೇಳಿ ಅವರು ಪರಿಗಣಿಸಲಿಲ್ಲ. ಬದಲಾಗಿ ಅವರು ಏನಂತ ಹೇಳಿದ್ರು, ಇದನ್ನ ಒಂದು ಮಿಷನ್ ಅಥವಾ ಯಂತ್ರಕ್ಕೆ ಹೋಲಿಕೆಯನ್ನ ಮಾಡಿದ್ರು. ಹಾಗಾಗಿ ಇದು ಒಂದು ದೊಡ್ಡ ಯಾಂತ್ರಿಕ ವ್ಯವಸ್ಥೆ ಅಂತ ಹೇಳಿ ಅವರು ನೋಡಿದ್ರು. ಇದರಲ್ಲಿ ಎಲ್ಲವೂ ಕೂಡ ಚಲನೆಯ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಇದೇ ತತ್ವವನ್ನು ಅವರು ಮಾನವ ಸ್ವಭಾವ ಮತ್ತು ಸಮಾಜಕ್ಕೂ ಅನ್ವಯಿಸಿದ್ರು. ಈ ಒಂದು ವಿಶ್ವವನ್ನ ಅವರು ಒಂದು ಯಾಂತ್ರಿಕ ವ್ಯವಸ್ಥೆ ಅಂತ ಹೇಳಿ ನೋಡಿದ್ರು. ಇದೇ ರೀತಿ ಯಾಂತ್ರಿಕ ವ್ಯವಸ್ಥೆಯನ್ನ ಕೆಲವೊಂದಷ್ಟು ನಿಯಮಗಳು ನಿಯಂತ್ರಿಸುತ್ತೆ ಅಂತ ಹೇಳಿ ಅವರು ಪರಿಗಣನೆಯನ್ನ ಮಾಡಿದ್ರು. ಇದೇ ತತ್ವವನ್ನು ಅವರು ಮಾನವ ಸ್ವಭಾವ ಮತ್ತೆ ಸಮಾಜ ಕೂಡ ಹೀಗೆ ಇರುತ್ತೆ, ಅದು ಕೂಡ ಎಲ್ಲ ಯಾಂತ್ರಿಕವಾಗಿರುತ್ತೆ, ಅದು ಯಾವುದೋ ಒಂದು ಕೆಲವೊಂದಷ್ಟು ಭಯಗಳಿಂದ ನಿಯಂತ್ರಿಸಲ್ಪಡುತ್ತೆ ಅನ್ನೋದು ಇವರ ವಾದ ಆಗಿತ್ತು. ನೆಕ್ಸ್ಟ್, ಮಾನವ ಸ್ವಭಾವದ ಯಾಂತ್ರಿಕ ವಿಶ್ಲೇಷಣೆ. ಹಾಬ್ಸ್ ರವರ ಪ್ರಕಾರ ಮಾನವರು ತಮ್ಮ ಬಯಕೆ ಮತ್ತು ಅನಿಷ್ಟಗಳನ್ನು ಆಧರಿಸಿ ಚಲಿಸುವ ಯಂತ್ರಗಳಂತೆ. ಈ ಮನುಷ್ಯ ಅನ್ನೋನು ಕೂಡ ಒಂದು ಮಿಷನ್ ಇದ್ದಂತೆ, ಪ್ರಪಂಚ ಅನ್ನೋದು ಕೂಡ ಒಂದು ಮಿಷನ್ ಅಂತ ಹೇಳಿ ಅವರು ಕರೆದ್ರು. ಹಾಗಾಗಿ ಅವರು ಮಾನವರು ತಮ್ಮ ಬಯಕೆ ಮತ್ತೆ ಅನಿಷ್ಟಗಳನ್ನು ಆಧರಿಸಿ ಅವರಿಗೆ ಏನು ಸ್ವಾರ್ಥ ಅಥವಾ ಆಸೆ ಆಕಾಂಕ್ಷೆ ಅನ್ನೋದೇನಿರುತ್ತಲ್ಲ ಅವುಗಳ ಆಧಾರದ ಮೇಲೆ ಅವರು ಚಲನೆಯನ್ನ ಮಾಡ್ತಾ ಹೋಗ್ತಾರೆ. ಆದರೆ ಅವರನ್ನ ಏನೋ ಒಂದು ಕಂಟ್ರೋಲ್ ಮಾಡುತ್ತೆ. ಏನು ಕಂಟ್ರೋಲ್ ಮಾಡುತ್ತೆ ಅಂತಂದರೆ ಭಯ ಅವರನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಭಯವು ಅವರನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುವಂತೆ ಮಾಡುತ್ತದೆ ಮತ್ತು ಬಯಕೆಗಳು ಅವರನ್ನು ಬೇರೆ ರೀತಿಯಲ್ಲಿ ವರ್ತಿಸುವಂತೆ ಪ್ರೇರೇಪಿಸುತ್ತದೆ. ಅವರಿಗೆ ಬಯಕೆಗಳೂ ಇದೆ, ಜೊತೆಗೆ ಭಯ ಕೂಡ ಇದೆ. ಹಾಗಾಗಿ ಏನಾಗುತ್ತೆ, ಅವರು ಏನಾದರೂ ಒಂದು ತಪ್ಪನ್ನ ಮಾಡಬೇಕು ಅಂತಂದರೆ ಅವರಿಗೆ ಭಯ ಉಂಟಾಗತ್ತೆ. ಆದರೆ ಕೆಲವೊಂದಷ್ಟು ಆಸೆಗಳನ್ನ ಈಡೇರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಬೇರೆ ರೀತಿಯಲ್ಲಿ ವರ್ತಿಸೋದಕ್ಕೆ ಪ್ರೇರೇಪಣೆ ಸಿಕ್ಕದಂಗೆ ಆಗತ್ತೆ ಅಂತ ಹೇಳಿ ಇಲ್ಲಿ ಥಾಮಸ್ ಹಾಬ್ಸ್ ಹೇಳ್ತಾರೆ. ನೆಕ್ಸ್ಟ್, ಅವರ ರಾಜ್ಯದ ಪರಿಕಲ್ಪನೆ ಹೇಗಿತ್ತು ಅಂತಂದರೆ, ಹಾಬ್ಸ್ನ ರಾಜಕೀಯ ಚಿಂತನೆಯಾದಂತಹ ಲಿವಿಯಾಥಾನ್ನಲ್ಲಿ ರಾಜ್ಯವನ್ನ ಒಂದು ಕೃತಕ ಯಂತ್ರ ಅಥವಾ ಕೃತಕ ವ್ಯಕ್ತಿ ಎಂದು ವಿವರಿಸಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಅವರು ರಾಜ್ಯವನ್ನ ಆಗಲಿ ವಿಶ್ವವನ್ನ ಆಗಲಿ ಅಥವಾ ಮನುಷ್ಯನನ್ನಾಗಲಿ ಅದು ಸ್ವಾಭಾವಿಕ ಅಂತ ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇದೆಲ್ಲ ಒಂದು ಯಾಂತ್ರಿಕ ಅಂತ ಹೇಳಿ ಅವರು ಪರಿಗಣನೆಯನ್ನು ತಗೊಂಡಿದ್ದಾರೆ. ಹಾಗಾಗಿ ಯಾಂತ್ರಿಕ ಅಂತಂದ್ರೆ ಅದನ್ನ ಯಾರಾದರೂ ಒಬ್ರು ನಿರ್ಮಾಣವನ್ನ ಮಾಡಬೇಕು, ಅದನ್ನ ನಾವು ಯಾಂತ್ರಿಕ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾಗಿ ಇಲ್ಲಿ ಕೃತಕ ಯಂತ್ರ ಅಂತ ಹೇಳಿ, ಕೃತಕ ಅಂದ್ರೂ ಕೂಡ ಅದೇನೆ, ಯಾರೋ ಒಬ್ರು ನಿರ್ಮಾಣ ಮಾಡಿರೋದನ್ನ ಕೃತಕ ಅಂತ ಹೇಳಿ ಹೇಳಲಾಗುತ್ತೆ. ಇಲ್ಲಿ ಅವರು ಅದನ್ನ ಕೃತಕವಾದಂತಹ ಯಂತ್ರ ಅಥವಾ ಕೃತಕ ವ್ಯಕ್ತಿ ಅಂತ ಹೇಳಿ ಸಮಾಜ ಮತ್ತು ವ್ಯಕ್ತಿಯನ್ನ ಕರೆದಿದ್ದಾರೆ. ಇದು ಮಾನವನ ಸ್ವಭಾವದ ಯಾಂತ್ರಿಕ ಗುಣಗಳನ್ನು ನಿಯಂತ್ರಿಸಲು ನಿರ್ಮಿಸಲಾಗಿದೆ ಎಂದು ಅವರು ವಾದಿಸಿದ್ದಾರೆ. ಈ ಒಂದು ಕೃತಕ ವ್ಯಕ್ತಿ ಅಥವಾ ಕೃತಕ ಯಂತ್ರ ಏನಿದೆ ಅದು ಮಾನವನ ಸ್ವಭಾವದ ಯಾಂತ್ರಿಕ ಗುಣಗಳನ್ನು ನಿಯಂತ್ರಿಸೋದಕ್ಕೋಸ್ಕರ ಈ ಎಲ್ಲ ಕೃತಕವಾದಂತಹ ಯಂತ್ರವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಇದು ಯಾವುದೂ ಕೂಡ ಸ್ವಾಭಾವಿಕ ಅಲ್ಲ ಅನ್ನೋದು ಅವರ ವಾದ ಆಗಿರುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಥಾಮಸ್ ಹಾಬ್ಸ್ ರಾಜಕೀಯ ಮತ್ತು ಸಾಮಾಜಿಕ ವಿದ್ಯಮಾನಗಳನ್ನ ವಿಜ್ಞಾನ ಮತ್ತು ಭೌತಶಾಸ್ತ್ರದ ತತ್ವಗಳ ಮೂಲಕ ವಿಶ್ಲೇಷಿಸಲು ಪ್ರಯತ್ನವನ್ನ ಮಾಡಿದ್ದಾರೆ. ಒಟ್ಟಾಗಿ ಹೇಳಬೇಕು ಅಂತಂದರೆ ಇವರು ಸೈಂಟಿಫಿಕ್ ಆಗಿ ಏನೋ ಅಧ್ಯಯನ ಮಾಡಿದ್ದಾರೆ. ಆದರೆ ಆ ಸೈನ್ಸ್ ಯಾವ ರೀತಿ ಇದೆ ಅಂತಂದರೆ ಅದು ಭೌತಶಾಸ್ತ್ರದ ತತ್ವಗಳನ್ನು ಒಳಗೊಂಡಿದೆ. ಹಾಗಾಗಿ ಭೌತಶಾಸ್ತ್ರದ ಮೂಲಕ ವಿಶ್ಲೇಷಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಇವರ ಯೋಚನೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರನ್ನೂ ಕೂಡ ಮನುಷ್ಯ ಸ್ವಾಭಾವಿಕ ಅಂತಂದರೆ ಅವರು ಮನುಷ್ಯನ ಒಂದು ಯಂತ್ರವಾಗಿ ಪರಿಗಣಿಸಿದ್ದಾರೆ. ಅವರ
ಅವರ ಈ ವೈಜ್ಞಾನಿಕ ವಿಧಾನವು ಅವರ ರಾಜಕೀಯ ಚಿಂತನೆಗಳನ್ನು ಅನನ್ಯಗೊಳಿಸಿದೆ. ಈ ರೀತಿ ಯಾರೂ ಕೂಡ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಕೂಡ ಒಂದು ರೀತಿಯಾಗಿ ಮನುಷ್ಯ ಅಂತಂದರೆ ಸ್ವಾಭಾವಿಕ, ಹಾಗೆಯೇ ಈ ಪ್ರಪಂಚ ಕೂಡ ಸೃಷ್ಟಿಯಾಗಿರೋದು ಸ್ವಾಭಾವಿಕ, ರಾಜ್ಯ ಅನ್ನೋದು ಕೂಡ ಸ್ವಾಭಾವಿಕ ಅಂತ ಎಲ್ಲರನ್ನೂ ಕೂಡ ಸಾಮಾನ್ಯವಾಗಿ ಯೋಚನೆ ಮಾಡ್ತಾರೆ. ಆದರೆ ಥಾಮಸ್ ಹಾಬ್ಸ್ ಯೋಚನೆ ತುಂಬ ಡಿಫ್ರೆಂಟ್ ಆಗಿ ಇರುತ್ತೆ. ಹಾಗಾಗಿ ಅವರ ಈ ವೈಜ್ಞಾನಿಕ ವಿಧಾನದಿಂದ ಅವರು ಏನು ಯೋಚನೆಯನ್ನು ಮಾಡಿದ್ರು ಅಥವಾ ಅವರ ಚಿಂತನೆಗಳು ಏನಿತ್ತು, ಇದು ರಾಜಕೀಯ ಚಿಂತನೆಗಳನ್ನು ಅನನ್ಯಗೊಳಿಸುತ್ತದೆ. ನೆಕ್ಸ್ಟ್, ಥಾಮಸ್ ಹಾಬ್ಸ್ನ ದಿ ಲಿವಿಯಾಥಾನ್, ಇದೊಂದು ತುಂಬ ಮುಖ್ಯವಾದಂಥ ಪ್ರಶ್ನೆ ಆಗುತ್ತೆ. ಇದನ್ನು ಕುರಿತಾಗಿ 10 ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಸಹ ಕೇಳಿದರು. ಥಾಮಸ್ ಹಾಬ್ಸ್ನ ಪ್ರಮುಖವಾದಂಥ ಒಂದು ಕೃತಿ ಅಥವಾ ಗ್ರಂಥ ಆಗಿರುತ್ತೆ. ಇದರಲ್ಲಿ ಅವರು ಏನನ್ನು ಬರೆದಿದ್ದಾರೆ ಅಂತಂದರೆ ರಾಜಕೀಯ ತತ್ವಶಾಸ್ತ್ರವನ್ನು ಇದರಲ್ಲಿ ಬರೆದಿದ್ದಾರೆ. ಹಾಗಾಗಿ ಇವರ ಪ್ರಕಾರ ರಾಜಕೀಯ ಅಂತಂದರೆ ಏನು, ರಾಜ್ಯ ಅಂತಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಲಿವಿಯಾಥಾನ್ ಈ ಪುಸ್ತಕವು ರಾಜಕೀಯ ತತ್ವಶಾಸ್ತ್ರದ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಅಂತ ಹೇಳಬಹುದು. ಮಾನವನ ಸ್ವಭಾವದ ಕುರಿತು ಹಾಬ್ಸ್ನ ದೃಷ್ಟಿಕೋನ ಹೇಗೆ ಇತ್ತು ಅಂತ ಹೇಳಿ ನಾವು ನೋಡೋದಾದರೆ, ಹಾಬ್ಸ್ನ ಪ್ರಕಾರ ಮನುಷ್ಯರು ಮೂಲಭೂತವಾಗಿ ಸ್ವಾರ್ಥಿಗಳು ಮತ್ತು ಅಧಿಕಾರದಾಹಿಗಳು. ಇವನ ಯೋಚನೆ ಯಾವಾಗಲೂ ಕೂಡ ಮನುಷ್ಯರ ಬಗ್ಗೆ ಋಣಾತ್ಮಕವಾಗಿಯೇ ಇರುತ್ತೆ. ಹಾಗಾಗಿ ಇವನು ಮನುಷ್ಯರನ್ನ ಏನಂತ ಕರೆದಿದ್ದಾನೆ, ಯಂತ್ರಗಳು ಅಂತ ಹೇಳಿ ಕರೆದಿದ್ದಾನೆ. ಜೊತೆಗೆ ಸ್ವಾರ್ಥಿಗಳು, ಅಧಿಕಾರದಾಹಿಗಳು, ಅಹಂಕಾರಿಗಳು ಅಂತ ಎಲ್ಲ ಅವನು ನೆಗೆಟಿವ್ ಆಗಿ ಅಂದರೆ ಋಣಾತ್ಮಕವಾಗಿಯೇ ಅವನು ಮನುಷ್ಯರ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇವರು ಅನಾಗರಿಕರು, ಇವರಿಗೆ ಯಾವುದೇ ರೀತಿಯಾದಂತಹ ತಿಳುವಳಿಕೆ ಇಲ್ಲ, ಇವರು ಸ್ವಾರ್ಥಿಗಳು, ಉಗ್ರರು, ಅಸಂಸ್ಕೃತರು, ಹೀಗೆಲ್ಲ ಅವನ ವ್ಯಾಖ್ಯಾನ ಇರುತ್ತೆ. ಇದಾದ ನಂತರ ಪ್ರತಿಯೊಬ್ಬರ ವಿರುದ್ಧ ಪ್ರತಿಯೊಬ್ಬರ ಯುದ್ಧ ಅಂತ ಹೇಳಿ ಕೂಡ ಕರೆದಿದ್ದಾನೆ. ಅಂತಂದರೆ ಇಲ್ಲಿ ಮನುಷ್ಯನಾದವನು ತಾನು ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ತನ್ನ ಎದುರಾಳಿಗಳಾಗಿರ್ಬೋದು ಅಥವಾ ತನ್ನ ಜೊತೆಗೆ ಬೇರೆ ಯಾರೇ ಆಗಿರ್ಬೋದು ವ್ಯಕ್ತಿಗಳ ಜೊತೆಗೆ ಯಾವಾಗಲೂ ಪ್ರತಿದಿನ ಅವನು ಏನು ಮಾಡ್ತಾ ಇರ್ತಾನೆ, ಯುದ್ಧ ಮಾಡ್ತಾ ಇರ್ತಾನೆ. ಹಾಗಾಗಿ ಅದನ್ನು ಏನಂತ ಕರೆದಿದ್ದಾರೆ, ವಾರ್ ಫಾರ್ ಆಲ್ ಅಗೇನೆಸ್ಟ್ ಆಲ್ ಅಂತ ಹೇಳಿ ಅವರು ಕರೆದಿದ್ದಾರೆ ಎಂಬ ಪರಿಕಲ್ಪನೆಯನ್ನು ಅವರು ಮಂಡಿಸ್ತಾರೆ. ಅಂದರೆ ಯಾವುದೇ ನಿಯಮಗಳಿಲ್ಲದಿದ್ದಾಗ ಜನರು ತಮ್ಮ ಸ್ವಹಿತಕ್ಕಾಗಿ ಪರಸ್ಪರ ಹೋರಾಡುತ್ತಾರೆ. ಅವರು ತಾನು ಚೆನ್ನಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಯಾವಾಗಲೂ ಕೂಡ ಮನುಷ್ಯ ಹೋರಾಡ್ತಾ ಇರ್ತಾರೆ. ಅಂದರೆ ಅವನು ಪರಸ್ಪರ ಅಂದರೆ ಒಬ್ರಿಗೊಬ್ರು ಹೋರಾಟ ನಡೀತಾ ಇರ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಪೈಪೋಟಿಯನ್ನು ಮಾಡ್ತಾ ಇರ್ತಾನೆ. ಇಂತಹ ಸ್ಥಿತಿಯಲ್ಲಿ ಮಾನವ ಜೀವನವು ಏಕಾಂಗಿ, ಬಡ, ಅಸಹ್ಯ, ಕ್ರೂರ ಮತ್ತು ಅಲ್ಪವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟು ರಾಜ್ಯದ ಅವಶ್ಯಕತೆ ಬಗ್ಗೆ ಅವರು ಏನನ್ನ ಹೇಳಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಅಥವಾ ಈ ಒಂದು ಪುಸ್ತಕದಲ್ಲಿ ರಾಜ್ಯದ ಬಗ್ಗೆ ಅವರು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡೋದಾದರೆ, ಮಾನವನ ಈ ಸಹಜ ಸ್ವಭಾವದಿಂದ ಉಂಟಾಗುವ ಅರಾಜಕತೆಯನ್ನು ತಪ್ಪಿಸಲು ಒಂದು ಬಲಿಷ್ಠ ರಾಜ್ಯ ಅಥವಾ ಸರ್ಕಾರ ಅವಶ್ಯಕ ಅಂತ ಹೇಳಿ ಹಾಬ್ಸ್ ಪ್ರತಿಪಾದನೆಯನ್ನು ಮಾಡ್ತಾರೆ. ಇವರ ಪ್ರಕಾರ ಸರ್ಕಾರ ಏನಕ್ಕೆ ಬೇಕು ಅಥವಾ ಅಧಿಕಾರಿಗಳು ಅಂತ ಹೇಳಿ ಯಾಕೆ ಬೇಕು ಅಂತಂದರೆ, ಮನುಷ್ಯ ಅನ್ನುವಂಥವನು ಒಬ್ಬ ಯಂತ್ರ, ಅವನಿಗೆ ಯಾವುದೇ ರೀತಿಯಾದಂತಹ ತಿಳುವಳಿಕೆ ಇಲ್ಲ, ಅವನೊಬ್ಬ ಅನಾಗರಿಕ, ಉಗ್ರ, ಅಸಂಸ್ಕೃತ, ಸ್ವಾರ್ಥಿಯಾಗಿದ್ದಾನೆ. ಅವನು ತನ್ನ ಏಳಿಗೆಗೋಸ್ಕರ ತನಗೋಸ್ಕರ ಅವನು ಪ್ರತಿದಿನ ಬೇರೆಯವ್ರ ಜೊತೆ ಹೋರಾಡ್ತಾನೆ ಇರ್ತಾನೆ. ಇಂಥ ಎಲ್ಲ ಹೋರಾಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ಯಾರಾದರೂ ಒಬ್ರು ಬೇಕು. ಹಾಗಾಗಿ ಅವರು ಕೃತಕವಾಗಿ ಒಂದು ರಾಜ್ಯವನ್ನು ಸೃಷ್ಟಿ ಮಾಡ್ಕೋತಾರೆ. ಆ ರಾಜ್ಯದಲ್ಲಿ ಒಬ್ಬ ಕೃತಕವಾದಂತಹ ಅಧಿಕಾರಿಯನ್ನು ಅವರು ನೇಮಕವನ್ನು ಮಾಡ್ತಾರೆ. ಈ ನೇಮಕ ಮತ್ತು ಒಪ್ಪಂದಗಳು ಏನಾಗಿರುತ್ತೆ ಅಂತಂದರೆ ಅವರ ರಕ್ಷಣೆಗೋಸ್ಕರ ಮಾಡ್ಕೊಳ್ಳೋದೇ ಹೊರತು ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ ಅನ್ನೋದು ಥಾಮಸ್ ಹಾಬ್ಸ್ನ ಒಂದು ವಾದ ಆಗಿರುತ್ತೆ. ಹಾಗಾಗಿ ಅವನು ಏನು ಹೇಳ್ತಾನೆ, ಮಾನವನ ಈ ಸಹಜ ಸ್ವಭಾವದಿಂದ ಉಂಟಾಗುವಂಥ ಅರಾಜಕತೆಯನ್ನು ತಪ್ಪಿಸೋದಕ್ಕೋಸ್ಕರ ಒಂದು ಬಲಿಷ್ಠ ರಾಜ್ಯ ಅಥವಾ ಸರ್ಕಾರ ಅವಶ್ಯಕ ಅಂತ ಹೇಳಿ ಅವರು ಪ್ರತಿಪಾದಿಸುತ್ತಾರೆ. ಇದನ್ನು ಅವರು ಲಿವಿಯಾಥಾನ್ ಎಂದು ಕರೆಯುತ್ತಾರೆ. ಲಿವಿಯಾಥಾನ್ ಅನ್ನುವಂಥ ಪದದ ಅರ್ಥನೇ ಇದು. ಯಾವುದೇ ಒಬ್ಬ ರಾಜ್ಯ ಅಥವಾ ಸರ್ಕಾರ ಅನ್ನುವಂಥದ್ದು ಮನುಷ್ಯನೇ ಸೃಷ್ಟಿ ಮಾಡೋದು. ಏನಕ್ಕೆ ಸೃಷ್ಟಿ ಮಾಡ್ತಾನೆ ಅಂತಂದರೆ, ಮನುಷ್ಯ ಅನ್ನುವಂಥವನು ಒಬ್ಬ ಅನಾಗರಿಕ, ಸ್ವಾರ್ಥಿ, ಉಗ್ರ,
ಅಸಂಸ್ಕೃತ, ಅವನು ಯಾವಾಗ್ಲೂ ಕೂಡ ಜಗಳವನ್ನ ಮಾಡ್ತಾ ಇರ್ತಾನೆ, ಬೇರೆಯವ್ರ ಜೊತೆ ಹೋರಾಟವನ್ನ ನಡೆಸ್ತಾ ಇರ್ತಾನೆ. ಏನಕ್ಕೆ ಅಂತಂದ್ರೆ ತನ್ನ ಸ್ವಹಿತಕ್ಕಾಗಿ, ತಾನು ಚೆನ್ನಾಗಿರ್ಬೇಕು ಅನ್ನುವಂತಹ ಉದ್ದೇಶದಿಂದ ಅವನು ಇಷ್ಟೆಲ್ಲ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ, ಆ ಒಂದು ಉದ್ದೇಶದಿಂದ ಒಬ್ಬ ರಾಜ್ಯ ಅಥವಾ ಸರ್ಕಾರವನ್ನು ಅವರು ನಿರ್ಮಾಣ ಮಾಡ್ತಾರೆ. ಈ ಒಂದು ರಾಜ್ಯ ಅಥವಾ ಸರ್ಕಾರ ಏನಿರುತ್ತೆ ಅದು ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವರಾಗೆ ಸೃಷ್ಟಿ ಮಾಡಿದಂತಹ ಕೃತಕವಾದಂತಹ ಯಂತ್ರ ಅಂತ ಹೇಳಿ ಅವರಿಲ್ಲಿ ಕರೆದಿದ್ದಾರೆ. ಇದು ಒಂದು ಬೃಹತ್ ಮತ್ತು ಶಕ್ತಿಶಾಲಿ ಘಟಕವಾಗಿದ್ದು ಸಮಾಜದಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನ ಕಾಪಾಡಲು ಸಂಪೂರ್ಣ ಅಧಿಕಾರವನ್ನ ಹೊಂದಿರುತ್ತದೆ. ಇದೇನಾಗಿರುತ್ತೆ, ಈ ಒಂದು ರಾಜ್ಯವನ್ನ ಏನು ಮನುಷ್ಯ ಸೃಷ್ಟಿಯನ್ನ ಮಾಡ್ತಾನೆ, ಇದು ಒಂದು ಬೃಹತ್ ಮತ್ತು ಶಕ್ತಿಶಾಲಿ ಘಟಕ ಆಗಿರುತ್ತೆ. ಇದಕ್ಕೆ ಎಲ್ಲಾ ರೀತಿಯಾದಂತಹ ಪವರನ್ನ ಅವನೇ ಕೊಟ್ಟಿರ್ತಾನೆ, ಯಾರು ಸೃಷ್ಟಿ ಮಾಡ್ತಾನೋ ಅವನೇ ಕೊಟ್ಟಿರ್ತಾನೆ. ಹಾಗಾಗಿ ಇದು ಶಕ್ತಿಶಾಲಿ ಘಟಕ ಆಗಿರುತ್ತೆ. ಸಮಾಜದಲ್ಲಿ ಶಾಂತಿ ಮತ್ತೆ ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಯಾರು ಕೂಡ ಮನುಷ್ಯರು ಸ್ವಾರ್ಥಕ್ಕಾಗಿ ಹೋರಾಡಬಾರ್ದು, ಆ ಹೋರಾಟ ತೀವ್ರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈಗ ಸರ್ಕಾರವನ್ನು ರೂಪಣೆಯನ್ನು ಮಾಡಲಾಗಿದೆ. ಹಾಗಾಗಿ ಅದೇನು ಮಾಡುತ್ತೆ, ಆ ಸರ್ಕಾರ ಅನ್ನುವಂಥದ್ದು ಏನು ಮಾಡುತ್ತೆ, ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೋಸ್ಕರ ಅಧಿಕಾರವನ್ನು ಹೊಂದಿರುತ್ತೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಸಾಮಾಜಿಕ ಒಪ್ಪಂದ. ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅನ್ನೋದು ಇವನ ಪ್ರಕಾರ ನಾವು ನೋಡೋದಾದ್ರೆ, ಥಾಮಸ್ ಹಾಬ್ಸ್ನ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾದಂತಹ ಸಾಮಾಜಿಕ ಒಪ್ಪಂದದ ಪ್ರಕಾರ ಜನರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಬಿಟ್ಟುಕೊಟ್ಟು ತಮ್ಮೆಲ್ಲ ಅಧಿಕಾರವನ್ನ ಒಬ್ಬ ದೊರೆಗೆ ಅಥವಾ ಒಂದು ಆಡಳಿತ ಮಂಡಳಿಗೆ ವಹಿಸಿಕೊಡ್ತಾರೆ. ಅಥವಾ ಥಾಮಸ್ ಹಾಬ್ಸ್ನ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾದಂತಹ ಸಾಮಾಜಿಕ ಒಪ್ಪಂದದ ಪ್ರಕಾರ, ಸಾಮಾಜಿಕ ಒಪ್ಪಂದ ಅಂದರೆ ಇವ್ರ ಪ್ರಕಾರ ಏನು ಅಂತಂದರೆ, ಜನರು ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನ, ತಮಗೆ ಇರುವಂತಹ ಸ್ವಾತಂತ್ರ್ಯವನ್ನ ಯಾರೋ ಒಬ್ಬ ಅಧಿಕಾರಿ ಅಥವಾ ದೊರೆ ಅಥವಾ ಆಡಳಿತ ಮಂಡಳಿಗೆ ವಹಿಸ್ಕೊಡೋದನ್ನ ಇವರು ಸರ್ಕಾರ ಅಥವಾ ಸಾಮಾಜಿಕ ಒಪ್ಪಂದ ಅಂತ ಹೇಳಿ ಇವರು ಕರೆದಿದ್ದಾರೆ. ಹೀಗೆ ಮಾಡೋದ್ರಿಂದ ಅವರ ಜೀವನ ಮತ್ತು ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಸಿಗುತ್ತದೆ ಅಂತ ಹೇಳಿ ಮನುಷ್ಯ ಪರಿಗಣನೆಯನ್ನ ಮಾಡಿದ್ದಾರೆ. ನಮ್ಮ ಸ್ವಾತಂತ್ರ್ಯವನ್ನ ಯಾರೋ ಒಬ್ಬ ರಾಜನಿಗೋ ಅಥವಾ ಯಾವುದೋ ಒಂದು ಆಡಳಿತ ಮಂಡಳಿಗೋ ಅಧಿಕಾರಿಗೋ ವಹಿಸ್ಕೊಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಇರುವಂತಹ ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಮನುಷ್ಯ ಯೋಚನೆ ಮಾಡ್ತಾನೆ ಅನ್ನೋದು ಇವರ ಒಂದು ವಾದ ಆಗಿರುತ್ತೆ. ಈ ಒಪ್ಪಂದದ ಪ್ರಕಾರ ನಾಗರಿಕರು ಆಡಳಿತಗಾರನ ಆಜ್ಞೆಗಳಿಗೆ ವಿಧೇಯರಾಗಿರಬೇಕು. ಈ ಒಪ್ಪಂದ ಏನಿರುತ್ತೆ, ಈ ಒಪ್ಪಂದದಲ್ಲಿ ಯಾವೆಲ್ಲ ಕಂಡೀಷನ್ಸ್ನ ಹಾಕಲಾಗಿರುತ್ತೆ ಅಂತಂದ್ರೆ, ನಾಗರಿಕರು ಆಡಳಿತಗಾರನ ಆಜ್ಞೆಗಳಿಗೆ ವಿಧೇಯನಾಗಿರಬೇಕು. ಯಾರು ಆಡಳಿತವನ್ನ ಮಾಡ್ತಾನೆ, ರಾಜ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಅವನ ಆಜ್ಞೆಗಳಿಗೆ ವಿಧೇಯರಾಗಿರಬೇಕು ಮತ್ತು ಬದಲಾಗಿ ಆಡಳಿತಗಾರನು ಅವರ ಸುರಕ್ಷತೆಯನ್ನ ಖಚಿತಪಡಿಸಬೇಕು. ಆಡಳಿತ ನಡೆಸುವವರು ಏನು ಆಜ್ಞೆಗಳನ್ನು ಹೊರಡಿಸ್ತಾರೆ ಆ ಆಜ್ಞೆಗಳಿಗೆ ಬದ್ಧರಾಗಿರಬೇಕು. ಜೊತೆಗೆ ಆಡಳಿತಗಾರನು ಈ ಜನರ ಸುರಕ್ಷತೆಯನ್ನ ನಾನು ತಗೊಳ್ತೀನಿ ಅನ್ನುವಂಥ ಒಂದು ಅಗ್ರಿಮೆಂಟನ್ನು ಅವನು ಮಾಡಿಕೊಡ್ಬೇಕಾಗತ್ತೆ ಅನ್ನೋದು ಇವರ ವಾದ ಆಗಿರುತ್ತೆ. ನೆಕ್ಸ್ಟ್, ಸಂಪೂರ್ಣ ಸಾರ್ವಭೌಮತೆ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ. ಸಂಪೂರ್ಣ ಸಾರ್ವಭೌಮತೆ ಅಂತಂದರೆ ಇವರ ಪ್ರಕಾರ, ಅಂದರೆ ಥಾಮಸ್ ಹಾಬ್ಸ್ನ ಪ್ರಕಾರ, ಸಂಪೂರ್ಣ ಸಾರ್ವಭೌಮತ್ವದ ಪ್ರತಿಪಾದಕರಾಗಿದ್ದರು ಇವರು ಥಾಮಸ್ ಹಾಬ್ಸ್. ಹಾಗಾಗಿ ಇವರು ಸಾರ್ವಭೌಮತ್ವದ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಾರ್ವಭೌಮನ ಅಂದರೆ ಯಾರು ನಮ್ಮನ್ನ ಆಡಳಿತವನ್ನ ಮಾಡ್ತಾರೆ, ಆ ಆಡಳಿತಗಾರನ ಅಧಿಕಾರವು ಪ್ರಶ್ನಾತೀತವಾಗಿರಬೇಕು. ಒಟ್ಟಿನಲ್ಲಿ ನಾಗರಿಕರು ಒಂದು ಒಪ್ಪಂದವನ್ನ ಏನ್ ಮಾಡ್ಕೊಂಡಿರ್ತಾರೆ, ಸಾಮಾಜಿಕ ಒಪ್ಪಂದವನ್ನ, ಅದಕ್ಕೆ ಸಹಿ ಹಾಕಿದ್ಮೇಲೆ ಮುಗೀತು. ಆ ಒಂದು ಸಾರ್ವಭೌಮ ಏನ್ ನಿರ್ಧಾರಗಳನ್ನ ತೆಗೆದುಕೊಳ್ತಾನೆ ಆ ನಿರ್ಧಾರಗಳನ್ನ ಪ್ರಶ್ನಿಸುವ ಅಥವಾ ಪ್ರತಿರೋಧಿಸುವಂತಹ ಯಾವುದೇ ರೀತಿಯಾದಂತಹ ಹಕ್ಕನ್ನು ಅವರು ಹೊಂದಿರೋದಿಲ್ಲ. ಆಡಳಿತಗಾರನು ಅತಿಯಾದ ಅಧಿಕಾರವನ್ನ ಹೊಂದಿದ್ರೂ ಸಹ ಆತ ತನ್ನ ಜನರ ಜೀವಗಳನ್ನು ರಕ್ಷಿಸುವ ತನ್ನ ಪ್ರಮುಖ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ಏನೇ ಅವನು ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ, ಸಾರ್ವಭೌಮ ಅಂತ ಅನ್ನಿಸ್ಕೊಂಡವನು ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ಅದನ್ನು ಪ್ರತಿರೋಧಿಸೋ ಹಾಗಿಲ್ಲ, ಹಾಗೇನೆ ಅದನ್ನು ಪ್ರಶ್ನಿಸುವಂತೆ ಕೂಡ ಇಲ್ಲ. ಆಡಳಿತಗಾರನು ಎಷ್ಟೇ ಅಧಿಕಾರವನ್ನು ಹೊಂದಿದ್ರೂ ಸಹ ಆತ ತನ್ನ ಜನರ ಜೀವಗಳನ್ನು ರಕ್ಷಣೆ ಮಾಡಬೇಕು, ಅದು ಅವನ ಪ್ರಮುಖ ಕರ್ತವ್ಯ ಆಗಿರಬೇಕು ಅನ್ನೋದು ಥಾಮಸ್ ಹಾಬ್ಸ್ನ ವಾದ ಆಗಿರುತ್ತೆ.
ನೆಕ್ಸ್ಟ್ ಸಂಕ್ಷಿಪ್ತವಾಗಿ ನಾವು ಈ ಲಿವಿಯಾಥಾನ್ ಕೃತಿ ಬಗ್ಗೆ ಹೇಳೋದಾದ್ರೆ, ಕೃತಿಯ ಪ್ರಮುಖ ದೃಷ್ಟಿಕೋನ ಅಂತಂದ್ರೆ ಮಾನವನ ಸ್ವಭಾವದಿಂದ ಉಂಟಾಗುವ ಅರಾಜಕತೆಯನ್ನ ತಡೆಯಲು ಒಂದು ಬಲಿಷ್ಠ ಮತ್ತು ಸರ್ವಾಧಿಕಾರಿ ಸರ್ಕಾರವು ಅತ್ಯಗತ್ಯ. ಇವರು ಈಗ ನಾವು ಇದೆಷ್ಟು ಏನು ನೋಡಿದ್ವಲ್ಲೋ ಥಾಮಸ್ ಹಾಬ್ಸ್ ಲಿವಿಯಾಥಾನ್ ಬಗ್ಗೆ, ಇದರಲ್ಲಿ ಇರುವಂತಹ ಮುಖ್ಯ ವಿಚಾರ ಏನು ಅಂತಂದ್ರೆ, ಮಾನವನ ಸ್ವಭಾವದಿಂದ ಅವನಲ್ಲಿ ಇರುವಂತಹ ದುರ್ಗುಣಗಳಿಂದ ಉಂಟಾಗುವಂತಹ ಅರಾಜಕತೆಯನ್ನು ತಡೆಯೋದಕ್ಕೆ ಒಂದು ಬಲಿಷ್ಠ ಸರ್ವಾಧಿಕಾರಿ ಅಥವಾ ರಾಜ್ಯ ಅನ್ನೋಂಥದ್ದು ಅತ್ಯಗತ್ಯ. ಆ ರಾಜ್ಯ ಜನರ ಸುರಕ್ಷತೆಯನ್ನು ಖಚಿತಪಡಿಸ್ಕೊಳ್ಬೇಕು. ಅಂಥ ಖಚಿತವನ್ನು ಪಡಿಸ್ಕೊಳ್ಬೇಕು ಅಂದರೆ ಅವನಿಗೆ ಸಂಪೂರ್ಣವಾದಂಥ ಅಧಿಕಾರ ಇರಬೇಕು ಅನ್ನೋದು ಥಾಮಸ್ ಹಾಬ್ಸ್ನ ವಾದ ಆಗಿರುತ್ತೆ. ಥಾಮಸ್ ಹಾಬ್ಸ್ನ ಕೃತಿಗಳ ಬಗ್ಗೆ ಕೇಳಿದರೆ, ಕೃತಿಗಳ ಬಗ್ಗೆ ನಾವು ನೋಡೋದಾದರೆ ಥಾಮಸ್ ಹಾಬ್ಸ್ನ ಪ್ರಮುಖ ಕೃತಿಗಳು ಯಾವುದೆಲ್ಲ ಅಂತಂದರೆ, ಥಾಮಸ್ ಹಾಬ್ಸ್ ಒಬ್ಬ ಪ್ರಮುಖ ಇಂಗ್ಲಿಷ್ ತತ್ವಜ್ಞಾನಿಯಾಗಿದ್ದು ಅವರ ರಾಜಕೀಯ ಮತ್ತು ನೈತಿಕ ತತ್ವಶಾಸ್ತ್ರದ ಕೃತಿಗಳು ಅತ್ಯಂತ ಪ್ರಸಿದ್ಧವಾಗಿದೆ. ಅವರ ಪ್ರಮುಖ ಕೃತಿಗಳು ಯಾವುದೆಲ್ಲ ಅಂತ ಹೇಳಿ ನೋಡೋದಾದರೆ, ಮೊದಲನೆಯದಾಗಿ ದಿ ಎಲಿಮೆಂಟ್ಸ್ ಆಫ್ ಲಾ, ನ್ಯಾಚುರಲ್ ಆ್ಯಂಡ್ ಪಾಲಿಟಿಕ್ ಅಂತ ಹೇಳಲಾಗಿದೆ. ದ ಎಲಿಮೆಂಟ್ಸ್ ಆಫ್ ಲಾ, ನ್ಯಾಚುರಲ್ ಆ್ಯಂಡ್ ಪಾಲಿಟಿಕ್. ಇದನ್ನು 1640 ಬರೆದಿರ್ತಾರೆ. ಕೆಲವೊಂದು ಕಡೆ ಇಸ್ವಿಗಳು ಬದಲಾಗಿರುತ್ತೆ, ಅಲ್ಲಿ ಇಲ್ಲಿ ಆಸುಪಾಸು ಆಗಿರುತ್ತೆ, ಅದೇನು ತೊಂದರೆ ಇಲ್ಲ. ಈ ಒಂದು ಕೃತಿ ಏನನ್ನು ಒಳಗೊಂಡಿದೆ ಅಂತಂದರೆ, ರಾಜಕೀಯ ತತ್ವಶಾಸ್ತ್ರದ ಬಗ್ಗೆ ಬರೆದಂತಹ ಒಂದು ಮೊದಲ ಸಮಗ್ರ ಕೃತಿ ಆಗಿರುತ್ತೆ. ಇದು 2 ಭಾಗಗಳನ್ನು ಒಳಗೊಂಡಿದೆ. ಈ ಒಂದು ಕೃತಿ 2 ಭಾಗಗಳನ್ನು ಒಳಗೊಂಡಿದೆ. ಮೊದಲನೇದು ಹ್ಯೂಮನ್ ನೇಚರ್ ಅಂತ ಕರೆಯಲಾಗಿದೆ. ಹ್ಯೂಮನ್ ನೇಚರ್ ಅಂತಂದರೆ ಮಾನವನ ನಡವಳಿಕೆ ಹೇಗಿದೆ ಅನ್ನೋದನ್ನು ತಿಳಿಸುವಂತಹ ಒಂದು ಭಾಗ ಆಗಿರುತ್ತೆ. ಮಾನವನ ಮನೋವಿಜ್ಞಾನ ಮತ್ತು ನಡವಳಿಕೆಗಳ ಬಗ್ಗೆ ಇದು ವಿವರಿಸುತ್ತದೆ. ಹ್ಯೂಮನ್ ನೇಚರ್ ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಮಾನವನ ನಡವಳಿಕೆ ಬಗ್ಗೆ ತಿಳಿಸುತ್ತೆ ಅಂತ. ಇನ್ನು ನೆಕ್ಸ್ಟು ಡಿ ಕಾರ್ಪೊರ್ ಪೊಲಿಕೋ, ಇದು ರಾಜ್ಯ ಮತ್ತು ಸರ್ಕಾರದ ರಚನೆಯ ಬಗ್ಗೆ ತಿಳಿಸುತ್ತೆ. ಡಿ ಕಾರ್ಪೊರ್ ಪೊಲಿಕೋ ಅಂತಂದರೆ, ಕಾರ್ಪೊರ್ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಕಾರ್ಪೊರೇಟ್ ಬಗ್ಗೆ ಬರೆದಿರ್ತಾರೆ ಅಂತ ಹೇಳಿ. ಹಾಗಾಗಿ ರಾಜ್ಯ ಮತ್ತು ಸರ್ಕಾರದ ರಚನೆ ಹೇಗಿರಬೇಕು ಅನ್ನೋದರ ಬಗ್ಗೆ ಬರೆದಿದ್ದಾರೆ. ಡಿ ಸಿವೆ ಅನ್ನುವಂಥ ಒಂದು ಕೃತಿ, ಈ ಕೃತಿಯು ಆನ್ ದಿ ಸಿಟಿಜನ್ ಎಂದು ಕರೆಯಲ್ಪಡುತ್ತದೆ. ಡಿ ಸಿವೆ, ಸಿವೆ ಅಂದರೆ ಸಿವಿಲೈಸೇಷನ್ ಅಥವಾ ಸಿಟಿಜನ್ ಬಗ್ಗೆ ಬರೆದಿರುವಂತಹದ್ದು. ಹಾಗಾಗಿ ಇದನ್ನು ಆನ್ ದಿ ಸಿಟಿಜನ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಹಾಬ್ಸ್ ನಾಗರಿಕ ಸಮಾಜ, ರಾಜ್ಯ ಮತ್ತು ಕಾನೂನಿನ ಬಗ್ಗೆ ತಮ್ಮ ದೃಷ್ಟಿಕೋನಗಳನ್ನು ವಿವರವಾಗಿ ಮಂಡಿಸುತ್ತಾರೆ. ದಿ ಸಿವೆ, ಸಿವೆ ಅಂದ ತಕ್ಷಣ ಸಿಟಿಜನ್ ಅಂತ ನಮಗೆ ನೆನಪು ಬಂದ್ಬಿಡಬೇಕು. ನಾಗರಿಕರ ಸಮಾಜ ಮತ್ತು ರಾಜ್ಯದ ಬಗ್ಗೆ, ಅದರ ಕಾನೂನುಗಳ ಬಗ್ಗೆ ಅವರ ದೃಷ್ಟಿಕೋನ ಏನಿತ್ತು ಅದನ್ನು ಮಂಡಿಸ್ತಾರೆ. ನಾಗರಿಕರು ಏಕೆ ಸರ್ಕಾರಕ್ಕೆ ವಿಧೇಯರಾಗಿರಬೇಕು ಮತ್ತು ಯುದ್ಧವನ್ನು ತಪ್ಪಿಸೋದಕ್ಕೋಸ್ಕರ ರಾಜ್ಯದ ಪಾತ್ರ ಏನು ಅನ್ನೋದನ್ನು ಇದು ವಿವರಣೆಯನ್ನು ಮಾಡುತ್ತೆ. ನೆಕ್ಸ್ಟು ದ ಲಿವಿಯಾಥಾನ್ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ವಿ. ಅದರಲ್ಲಿ ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿ ಅದಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ, ಇದು ಥಾಮಸ್ ಹಾಬ್ಸ್ನ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ಕೃತಿಯಾಗಿದೆ. ರಾಜಕೀಯ ತತ್ವಶಾಸ್ತ್ರದ ಇತಿಹಾಸದಲ್ಲಿ ಇದು ಒಂದು ಮೈಲಿಗಲ್ಲು ಅಂತ ಹೇಳಬಹುದಾಗಿದೆ. ಈ ಕೃತಿಯಲ್ಲಿ ಅವರು ಮಾನವನ ಸ್ವಭಾವ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತ ಮತ್ತು ಬಲಿಷ್ಠ ಸಾರ್ವಭೌಮ, ಇಲ್ಲಿ 3 ಅಂಶಗಳು ಒಳಗೊಂಡಿರುತ್ತೆ ಲಿವಿಯಾಥಾನ್ ಅನ್ನುವಂಥ ಒಂದು ಕೃತಿ. ಮೊದಲನೇದಾಗಿ ಮಾನವನ ಸ್ವಭಾವ ಏನನ್ನ ಒಳಗೊಂಡಿದೆ ಅಥವಾ ಮಾನವನ ಸ್ವಭಾವ ಹೇಗಿದೆ ಅನ್ನೋದ್ರ ಬಗ್ಗೆ ಬರೆದಿದ್ದಾನೆ. ಎರಡನೇದಾಗಿ ಸಾಮಾಜಿಕ ಒಪ್ಪಂದದ ಬಗ್ಗೆ ಬರೆದಿದ್ದಾನೆ. ಮೂರನೇದಾಗಿ ಬಲಿಷ್ಠ ಸಾರ್ವಭೌಮ ಅಥವಾ ಸಾರ್ವಭೌಮತ್ವದ ಬಗ್ಗೆ ಬರೆದಿದ್ದಾನೆ. ರಾಜ್ಯ ಅಥವಾ ಆಡಳಿತಗಾರರ ಅವಶ್ಯಕತೆಯ ಬಗ್ಗೆ ತಮ್ಮ ಪ್ರಸಿದ್ಧ ವಿಚಾರಗಳನ್ನು ಇಲ್ಲಿ ಪ್ರತಿಪಾದಿಸುತ್ತಾರೆ. ನಾಗರಿಕರ ಸುರಕ್ಷತೆ ಮತ್ತು ಶಾಂತಿಯನ್ನು ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಸಂಪೂರ್ಣ ಅಧಿಕಾರ ಹೊಂದಿರುವಂತಹ ರಾಜ್ಯ ಅಥವಾ ಲಿವಿಯಾಥಾನ್ ಅಂದರೆ ಅವರ ಪ್ರಕಾರ ರಾಜ್ಯ ಆಗಿರುತ್ತೆ. ರಾಜ್ಯ ಅತ್ಯಗತ್ಯ ಅಂತ ಹೇಳಿ ಅವರು ವಾದವನ್ನು ಮಾಡ್ತಾರೆ. ನೆಕ್ಸ್ಟು ಬೆಹಮೋತನ್ನು 1681 ಬರೆದಿದ್ದಾರೆ ಅಥವಾ ಪ್ರಕಟಿಸಿದ್ದಾರೆ. ಇದು ಥಾಮಸ್ ಹಾಬ್ಸ್ನ ಇಂಗ್ಲೆಂಡಿನ ಅಂತರ್ಯುದ್ಧದ ಇತಿಹಾಸದ ಬಗ್ಗೆ ಬರೆದಿದ್ದಾರೆ. ಇಂಗ್ಲೆಂಡ್ನಲ್ಲಿ ಅಂತರ್ಯುದ್ಧಗಳು ನಡೀತಾ ಇತ್ತು. ಈ ಒಂದು ಅಂತರ್ಯುದ್ಧದಿಂದನೇ ಇವರು ಇಂಗ್ಲೆಂಡನ್ನು ಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ಕೂಡ ಬಂದೊದಗಿರುತ್ತೆ. ಹಾಗಾಗಿ ಈ ಒಂದು ಇಂಗ್ಲೆಂಡ್ನ ಅಂತರ್ಯುದ್ಧದ ಇತಿಹಾಸದ ಬಗ್ಗೆ ಇಲ್ಲಿ ಬರೆದಿದ್ದಾರೆ. ಇದು ಥಾಮಸ್ ಹಾಬ್ಸ್ನ ರಾಜಕೀಯ ತತ್ವಶಾಸ್ತ್ರದ ಐತಿಹಾಸಿಕ ವಿಶ್ಲೇಷಣೆಯಾಗಿದೆ.
ಅಂತರ್ಯುದ್ಧದ ಕಾರಣಗಳೇನು, ಯಾವ ರೀತಿ ಅಂತರ್ಯುದ್ಧಗಳು ನಡೆಯುತ್ತೆ, ಅದರ ಪರಿಣಾಮ ಏನು, ಮತ್ತು ಸರ್ಕಾರಿ ಅಧಿಕಾರವು ಹೇಗೆ ದುರ್ಬಲಗೊಂಡಾಗ ಸಮಾಜದಲ್ಲಿ ಉಂಟಾಗುವಂತಹ ಅರಾಜಕತೆಯನ್ನು ಇದು ವಿವರಣೆಯನ್ನು ಮಾಡುತ್ತೆ. ಇತರೆ ಪ್ರಮುಖ ಕೃತಿಗಳು ಅಂತ ಹೇಳಿ ನೋಡೋದಾದರೆ ಡಿ ಕಾರ್ಪೊರೆ ಅಂತ ಹೇಳ್ಬೋದಾಗಿದೆ. ಇದು ಥಾಮಸ್ ಹಾಬ್ಸ್ನ ತತ್ವಶಾಸ್ತ್ರದ ಬಗೆಗೆ ತ್ರಿವಳಿ ಕೃತಿಗಳಲ್ಲಿ ಮೊದಲನೇದು. ಭೌತವಾದ ಮತ್ತು ಚಲನೆಯ ತತ್ವಗಳ ಬಗ್ಗೆ ವಿವರಿಸುತ್ತದೆ. ಡಿ ಹುಮೈನ್ ಅನ್ನುವಂತಹ ಒಂದು ಕೃತಿಯನ್ನು ಸಹ ಬರೆದಿದ್ದಾರೆ 1658ರಲ್ಲಿ. ಇದು ಮಾನವನ ಬಗ್ಗೆ, ಮಾನವನ ಗ್ರಹಿಕೆ ಮತ್ತು ಮಾನಸಿಕ ಚಟುವಟಿಕೆಗಳ ಬಗ್ಗೆ ವಿವರಣೆಯನ್ನು ನೀಡುತ್ತದೆ. ಹುಮೈನ್ ಅನ್ನುವಂಥದ್ದು ಮನುಷ್ಯ, ಹ್ಯೂಮನ್ ಅಂತಂದರೆ ಮನುಷ್ಯ, ಇಲ್ಲಿ ಹ್ಯೂಮನ್ನ ಕುರಿತಾಗೆ ಬರೆದಿದ್ದಾರೆ. ಹಾಗಾಗಿ ಮಾನವನ ಬಗ್ಗೆ ಮತ್ತು ಮಾನವನ ಗ್ರಹಿಕೆ ಮತ್ತು ಮಾನಸಿಕ ಚಟುವಟಿಕೆಗಳ ಬಗ್ಗೆ ವಿವರಿಸುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಥಾಮಸ್ ಹಾಬ್ಸ್ನ ಕೃತಿಗಳು ರಾಜಕೀಯ, ನೈತಿಕ, ಮನೋವಿಜ್ಞಾನ ಮತ್ತು ವಿಜ್ಞಾನದ ಕುರಿತಾದಂತಹ ಅವರ ವ್ಯಾಪಕ ಆಸಕ್ತಿಗಳನ್ನು ಪ್ರತಿಬಿಂಬಿಸುತ್ತದೆ. ಅವರ ಬರಹಗಳು ಪಾಶ್ಚಾತ್ಯ ರಾಜಕೀಯ ತತ್ವಶಾಸ್ತ್ರಕ್ಕೆ ಗಣನೀಯ ಕೊಡುಗೆಯನ್ನು ನೀಡಿದೆ ಅಂತಲೇ ಹೇಳ್ಬೋದಾಗಿದೆ. ಇದಿಷ್ಟು ಥಾಮಸ್ ಹಾಬ್ಸ್ನ ಕುರಿತಾದಂಥ ವಿಚಾರಗಳಾಗಿರುತ್ತೆ. ಇಲ್ಲಿ ಥಾಮಸ್ ಹಾಬ್ಸ್ ಕುರಿತಾಗಿ 2 ರೀತಿಯ ಪ್ರಶ್ನೆಗಳನ್ನು ಅಥವಾ 3 ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ಹೇಳಿದೆ. ಒಂದು ಭೌತಿಕ ಹಿನ್ನೆಲೆ, ಮತ್ತೊಂದು ಕೃತಿಗಳು, ಇನ್ನೊಂದು ಲಿವಿಯಾಥಾನ್. ಈ 3 ಕಾನ್ಸೆಪ್ಟ್ಗಳನ್ನು ನಾವಿಲ್ಲಿ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಜಾನ್ ಲಾಕ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.